ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾ ನಾಗರಾಜ್ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲರ ಮನೆಯಲ್ಲೂ UHID ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದಾರೆ. ಅದನ್ನ ಯಾಕೆ ಅಂಟಿಸ್ತಾ ಇದ್ದಾರೆ, ಅದರಿಂದ ಏನು ಉಪಯೋಗ, ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಈ ಥರದ ಮುಂತಾದ ವಿಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ಸ್ಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮೊದಲನೆಯದಾಗಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವ್ರ ಕಡೆಯಿಂದ ಬೆಂಗಳೂರಲ್ಲಿ ಎಲ್ಲ ಮನೆಗೂ ಈ ಥರ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. UHID ಸ್ಟಿಕ್ಕರ್ ಅಂದರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಸರ್ಕಾರದಿಂದ ಪ್ರತಿ ವರ್ಷಕ್ಕೊಮ್ಮೆ ಜನಗಣತಿ ಮಾಡೋಕ್ಕೆ ಆಗೋದಿಲ್ಲ. ಆದ ಕಾರಣ 11 ವರ್ಷಕ್ಕೊಂದ್ಸಲ ಜನಗಣತಿನ ಮಾಡ್ತಾರೆ. ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಂಖ್ಯೆಗಳಿವೆ, ಯಾವ ವರ್ಗದವ್ರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು ಕೂಡ ಸರ್ಕಾರಕ್ಕೆ ಬೇಕಾಗುತ್ತೆ. ಹಾಗೂ ಅವ್ರಿಗೆ ಅವ್ರದ್ದೇ ಆಗಿರೋಂಥ ಮೀಸಲಾತಿಗಳು, ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದು ಎಲ್ಲ ವಿವರ ಕೂಡ ಈ ಆಯೋಗದಿಂದ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ರಾಜ್ಯ ಸರ್ಕಾರದಿಂದ ಈ ವರ್ಷದಲ್ಲಿ ಅತ್ಯುತ್ತಮ ಯೋಜನೆ ಜಾರಿ ಮಾಡಿದ್ದಾರೆ. ಯಾವ ವರ್ಗದವ್ರು ಎಷ್ಟು ಜನ ಇದ್ದಾರೆ ಮತ್ತು ಯಾವ ವರ್ಗಕ್ಕೆ ಏನೆಲ್ಲ ಸೌಲಭ್ಯ ಕೊಡಬೇಕು ಅದ್ರ ಬಗ್ಗೆ ವಿವರಣೆ ಕೊಡೋಕ್ಕೆ ಶಿಕ್ಷಕರು ಬಂದರು. ಇದೇ ಸೆಪ್ಟೆಂಬರ್ 22ರಿಂದ ಸರ್ವೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸರ್ವೆಯಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ, ಮೇಲು ಕೀಳು, ಯಾವ ವರ್ಗದವ್ರು ಎಷ್ಟು ಜನ, ಯಾವ ವರ್ಗಕ್ಕೆ ಏನೆಲ್ಲ ಸೌಲಭ್ಯ ಕೊಡಬೇಕು, ಇದೆಲ್ಲ ಮಾಹಿತಿಗಳು ಸರ್ಕಾರಕ್ಕೆ ಈ ಸಮೀಕ್ಷೆ ಮೂಲಕ ಗೊತ್ತಾಗುತ್ತೆ ಅನ್ನೋದು ತಿಳಿದು ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿ ಮನೆಗೂ ಈ ಥರ ಸ್ಟಿಕ್ಕರ್ ಅಂಟಿಸ್ಬೇಕು ಅನ್ನೋ ರೂಲ್ಸ್ ಬಂದಿರೋದ್ರಿಂದ ಕರ್ನಾಟಕ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಮನೆಗೆ ಕರೆಂಟ್ ಬಿಲ್ ಕೊಡೋಕ್ಕೆ ಬಂದಾಗ ಮನೆಯ ವಿವರಣೆಗಳನ್ನ ಪಡ್ಕೊಂಡು ಅದ ಕಾರಣದಿಂದ ತಿಳ್ಕೊಂಡು UHID ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಅದನ್ನ ಒಂದು ಲೇಖನ ರೂಪದಲ್ಲಿ ಬರೆದಿಟ್ಟು ಹೋಗ್ತಾ ಇದ್ದಾರೆ. ಈ ಸ್ಟಿಕ್ಕರ್ ಏನೆಲ್ಲ ಒಳಗೊಂಡಿದೆ ಅಂತ ನೋಡೋದಾದರೆ, ಈ ಸ್ಟಿಕ್ಕರ್ನಲ್ಲಿ ನಿಮ್ಮ ಮನೆಯ ನಂಬರ್ನ ಬರೀಲಾಗಿರುತ್ತೆ. ಅದಾದಮೇಲೆ ಸ್ಟಿಕ್ಕರ್ನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಬೆಂಗಳೂರು ಅಂತ ಹೆಡ್ಲೈನಲ್ಲಿ ಕೊಟ್ಟಿರ್ತಾರೆ. ಅದಾದ ನಂತರ ಕೆಳಗಡೆ ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ. ಅದಾದಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಕಿತ್ತಾಕ್ಬಿಡಿ ಅಂತ ಹೇಳಿ ಬರೆದ್ಬಿಟ್ಟು ನಿಮ್ಮ 10 ಅಂಕೆಯ UHID ನಂಬರ್ನೂ ಸಹ ಬರೆದಿಟ್ಟಿರ್ತಾರೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ, ಯಾವ ಅಭ್ಯರ್ಥಿಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಾಗೂ ಇತರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಸರ್ಕಾರಕ್ಕೆ ಪರಿಚಯ ಮಾಡಿಕೊಡಲಾಗುತ್ತೆ. ಹಾಗೆ ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಹಾಗೂ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅದನ್ನೆಲ್ಲ ಚರ್ಚೆ ಮಾಡಿ ಒಂದು ನಿಯಮ ಥರ ಮಾಡಿ ರಚನೆ ಮಾಡ್ತಾರೆ ಒಂದು ಸಮೀಕ್ಷೆಯಲ್ಲಿ. ಈ ಸಮೀಕ್ಷೆ ಇದೇ ತಿಂಗಳು 22ನೇ ತಾರೀಕಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮೀಕ್ಷೆ ಮಾಡೋಕ್ಕೆ ಶಾಲಾ ಶಿಕ್ಷಕರು ಮನೆ ಬಾಗಿಲಿಗೆ ಬರ್ತಾರೆ. ಆಗ ಜನ ಹೆದರ್ಕೊಳ್ದೆ ಮನೆಯಲ್ಲಿರುವಂತಹ ಎಲ್ಲರದ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ವಿವರಣೆ ಕೊಡಬೇಕು. ಅವರು ಎಲ್ಲ ಡೇಟಾನ ಸಂಗ್ರಹಣೆ ಮಾಡ್ಕೋತಾರೆ. ಅದಾದ ನಂತರ ಮನೆಯಲ್ಲಿ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ಎಲ್ಲ ವಿವರಣೆನ ತಗೊಂಡು ಒಂದಷ್ಟು ಕ್ವಶನ್ಸ್ನೆಲ್ಲ ಪ್ರಿಪೇರ್ ಬಂದಿರ್ತಾರೆ. ಆ ಕ್ವಶನ್ಸ್ಗೆಲ್ಲ ನಾವು ಆನ್ಸರ್ ಮಾಡಬೇಕು. ಅದಾದಮೇಲೆ ಅವರು ಸಮೀಕ್ಷೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕಡೆಯದಾಗಿ ಈ ಸ್ಟಿಕ್ಕರ್ನ ವಿದ್ಯುತ್ ಇಲಾಖೆಯವರೇ ಯಾಕೆ ಬಂದು ಅಂಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕಪ್ಪ ಅಂದರೆ ವಿದ್ಯುತ್ ಇಲಾಖೆಯಲ್ಲಿರೋರಿಗೆ ಎಲ್ಲ ಮನೆಗಳದ್ದು ಎಷ್ಟು ಮನೆ ಇದೆ ಏನು ಎಲ್ಲ ಗೊತ್ತಿರುತ್ತೆ. ಆದ ಕಾರಣ ಸರ್ಕಾರ ವಿದ್ಯುತ್ ಇಲಾಖೆಗೆ ಈ ಜವಾಬ್ದಾರಿನ ವಹಿಸಿದೆ. ಆದ್ದರಿಂದ ನಮಗೆ ಕರೆಂಟ್ ಬಿಲ್ ಕೊಡೋಕ್ಕೆ ಬಂದಂತಹ ಇಲಾಖೆಯವರು ಆ ಮೀಟ್ರನ್ನೆಲ್ಲ ನೋಡಿಬಿಟ್ಟು ಏನು ಎತ್ತ ಅಂತ ನೋಡಿ ಅಲ್ಲಿಗೆ UHID ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನೋಡಬೇಕಾಗಿದೆ 22ನೇ ತಾರೀಕಿಂದ ಸಮೀಕ್ಷೆಗೆ ಬಂದಮೇಲೆ ಸರ್ಕಾರ ಅದನ್ನೆಲ್ಲ ನೋಡಿ ಯಾವ್ಯಾವ ಥರ ಯೋಜನೆಗಳನ್ನ, ಯಾವ್ಯಾವ ಥರ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಆದರೆ ದಯವಿಟ್ಟು ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಬಂದುಬಿಟ್ಟು ಸಮೀಕ್ಷೆಗೆ ಏನು ಕೇಳ್ತಾರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ನ ಕೊಟ್ಬಿಟ್ಟು ಅವ್ರು ಕೇಳೋ ಅಂಥ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.